ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಿನ್ನೆ ದಿಲ್ಲಿಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಮುಗಿದಾದ ಮೇಲೆ ನರೇಂದ್ರ ಮೋದಿ ಅವರು ತಮ್ಮ NDA ಸಹೋದ್ಯೋಗಿಗಳನ್ನ ಕರ್ಕೊಂಡು ಇಂಪೀರಿಯಲ್ ಹೋಟೆಲ್ಗೆ ಹೋದರು. ಅಲ್ಲೊಂದು ಔತಣಕೂಟವನ್ನು ಏರ್ಪಡಿಸಿದ್ರು ತಮ್ಮ ಎಲ್ಲ ಸಹೋದ್ಯೋಗಿಗಳಿಗಾಗಿ. 21 ರಾಜ್ಯಗಳ ಮುಖ್ಯಮಂತ್ರಿಗಳು ಬಂದಿದ್ದರು, ಉಪಮುಖ್ಯಮಂತ್ರಿಗಳು ಬಂದಿದ್ದರು, ಹಲವಾರು ದಿಗ್ಗಜರು ಸೇರಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಒಂದು ಸಂತೋಷ ಕೂಟ, ಔತಣಕೂಟ. ಹಾಗೆ ನೋಡಿದರೆ ದಿಲ್ಲಿ ಭಾಳ ದೊಡ್ಡ ರಾಜ್ಯ ಏನಲ್ಲ. ಈ ಯಶಸ್ಸು ಅತಿ ದೊಡ್ಡ ಯಶಸ್ಸು ಅಂತ ಹೇಳಬೇಕಾಗಿಲ್ಲ ನರೇಂದ್ರ ಮೋದಿಯವರ ಎತ್ತರಕ್ಕೆ, ಘನತೆಗೆ ಹೋಲಿಸಿದರೆ. ಆದರೂ ಕೂಡ ನರೇಂದ್ರ ಮೋದಿ ಇದನ್ನು ಒಂದು ಉತ್ಸವದ ರೀತಿಯಲ್ಲಿ ಆಚರಣೆ ಮಾಡಿದರು. ನರೇಂದ್ರ ಮೋದಿಯವರಿಗೆ ಎಲ್ಲವನ್ನೂ ಸಂಭ್ರಮಿಸುವಂಥ ಒಂದು ಅದ್ಭುತವಾದಂಥ ಗುಣ ಇದೆ. ಅದು GSTಯನ್ನು ಈ ದೇಶದಲ್ಲಿ ಪ್ರಾರಂಭ ಮಾಡುವ ಘಟನೆ ಆಗಿರಲಿ ಅಥವಾ ಇನ್ಯಾವುದೇ ಸಂದರ್ಭ ಆಗಿರಲಿ, ಅದನ್ನು ಭಾಳ ಸಂತೋಷದಿಂದ, ಆನಂದದಿಂದ ಅದನ್ನು ನೆರವೇರಿಸುವಂಥ ಗುಣವನ್ನು ಹೊಂದಿರುವಂಥ ಮನುಷ್ಯ. ವಿಶೇಷ ಏನಪ್ಪ ಅಂತಂದರೆ, ನಿತೀಶ್ ಕುಮಾರ್ ಒಬ್ಬರನ್ನ ಹೊರತುಪಡಿಸಿ, ನಿತೀಶ್ ಕುಮಾರ್ ಅವ್ರಿಗೂ ಹುಷಾರಿರಲಿಲ್ಲ, ಹೀಗಾಗಿ ಅವರು ನಿನ್ನೆ ದಿಲ್ಲಿಗೆ ಬಂದಿರಲಿಲ್ಲ. ಬಾಕಿ ಎಲ್ಲ NDA ಅಲೋಯನ್ಸ್ನ ಎಲ್ಲ ಸದಸ್ಯರು ಇದರಲ್ಲಿ ಪಾಲ್ಗೊಂಡಿದ್ದರು. ಚಂದ್ರಬಾಬು ನಾಯ್ಡುನಿಂದ ಹಿಡಿದು ಎಲ್ಲರೂ ಅಲ್ಲಿದ್ದರು, ಪವನ್ ಕಲ್ಯಾಣ್ವರೆಗೂ. ಈ ದೇಶದಲ್ಲಿ 2 ಅಲಯನ್ಸ್ಗಳಿದ್ದಾವೆ, ಈಗ 2 ಒಕ್ಕೂಟಗಳಿದ್ದಾವೆ. ಒಂದು NDA, ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಅಂತ. ಅದು 1998ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಾರಂಭ ಮಾಡಿದ್ದು. ಆವಾಗ 182 ಸೀಟುಗಳಿತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ. ಹಾಗಿದ್ದರೂ ಕೂಡ ಅವರು ಅಂಥ ಅಲ್ಪ ಮತದಲ್ಲಿಯೂ ಕೂಡ ಉಳಿದ ಎಲ್ಲ ಪಕ್ಷಗಳವರ ಜೊತೆ ಒಂದು ಸಮನ್ವಯವನ್ನು ಮಾಡಿಕೊಂಡು ಅಧಿಕಾರ ಮಾಡುವ ಪ್ರಯತ್ನ ಮಾಡಿದರು 1998ರಲ್ಲಿ. ಅದಕ್ಕಿಂತ ಮುಂಚೆ ಹೋದರೆ ನೀವು 1971ರಲ್ಲಿ ಗ್ರ್ಯಾಂಡ್ ಅಲಯನ್ಸ್ ಆಗಿತ್ತು, ಅದು ಫೇಲ್ ಆಯಿತು, ಚುನಾವಣೆಯಲ್ಲಿ ಸೋತರು. ಅದಾದಮೇಲೆ ಗ್ರ್ಯಾಂಡ್ ಅಲಯನ್ಸ್ ಅನ್ನೋದೇ ಇರಲಿಲ್ಲ. 1977ರಲ್ಲಿ ಎಲ್ಲ ಪಕ್ಷಗಳು ಜಯಪ್ರಕಾಶ್ ನಾರಾಯಣ್ ಅವರ ನೇತೃತ್ವದಲ್ಲಿ ಸೇರಿದರು, ಜನತಾ ಪಾರ್ಟಿ ಅಂತ ಮಾಡಿದರು. ಇಂದಿರಾ ಗಾಂಧಿಯನ್ನು ಸೋಲಿಸಿ ಮೊರಾರ್ಜಿ ದೇಸಾಯಿ ಅವರನ್ನು ಪ್ರಧಾನಮಂತ್ರಿ ಮಾಡಲಾಯಿತು. ಈ ದೇಶದಲ್ಲಿ ಒಂದು ಹೊಸ ಶಕೆ ಪ್ರಾರಂಭ ಆಯಿತು. ಗಾಂಧಿ ಪರಿವಾರದ ರಾಜಕಾರಣ ಮುಗಿದೋಯ್ತು ಅಂತ ಎಲ್ಲರೂ ಪರಿಭಾವಿಸಿದರು. ನೋಡಿದರೆ ಸರ್ಕಾರ ಹೊಡೆದಾಡಿಕೊಂಡು ಬಿದ್ದೋಯ್ತು, ಮುಂದೆ ಜನತಾ ಪಾರ್ಟಿ ಉಳಿಲೇ ಇಲ್ಲ. ಅದಾದ ಮೇಲೆ 1989ರಲ್ಲಿ ಜನತಾದಳ ಅಂತಾಯಿತು. ಅದು ಚೆನ್ನಾಚೂರಾಗಿ ಚಿತ್ರ ವಿಚಿತ್ರವಾಗಿ ಎಲ್ಲ ಕಡೆ ಹರಡಿ ಹೋಯಿತು. ಈಗ ಬಂದಿರುವಂಥ ಅಲಯನ್ಸ್ ಇದೆಯಲ್ಲ, ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸು, ಅದರ ನೇತೃತ್ವ ಎಷ್ಟು ಬಲಿಷ್ಠವಾಗಿದೆ, ಎಷ್ಟು ಕ್ಷಮತ್ವವನ್ನು ಹೊಂದಿದೆ ಅಂದರೆ ಅದನ್ನು ಯಾರೂ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ರೀತಿಯಲ್ಲಿ ಇದೆ. ಇದಕ್ಕೆ ವ್ಯತಿರಿಕ್ತವಾಗಿ ಇನ್ನೊಂದು ಅಲಯನ್ಸ್ ಇದೆ. ಅದು ಕೇವಲ ನರೇಂದ್ರ ಮೋದಿ ಅವ್ರನ್ನ ಕೆಳಗಿಳಿಸಬೇಕು ಅಂತ ಬಂದಂಥ ಅಲಯನ್ಸ್. ಅದು NDA ಅಲಯನ್ಸ್. ಈ NDA ಅಲಯನ್ಸನ್ನು ಪ್ರಾರಂಭ ಮಾಡಿದ್ದೇ ನಿತೀಶ್ ಕುಮಾರ್. ಯಾರೀಗ NDAನಲ್ಲಿದ್ದಾರೋ, ಯಾರು ಪಲ್ಟೂರಾಮ್ ಅಂತ ಹೆಸರನ್ನು ಹೊಂದಿದ್ದಾರೋ, ಯಾರು ಬಿಹಾರದಲ್ಲಿ ಅದೇ ಭಾರತೀಯ ಜನತಾ ಪಾರ್ಟಿಯವರ ಸಖ್ಯದೊಂದಿಗೆ, ಮೈತ್ರಿಯೊಂದಿಗೆ ಸರ್ಕಾರ ನಡೆಸ್ತಾ ಇದ್ದಾರೋ, ಅವರು ಪ್ರಾರಂಭ ಮಾಡಿದಂಥ NDA ಅಲಯನ್ಸು ಸಂಯೋಜಕನನ್ನು ಮಾಡಲಿಲ್ಲ, ಅಧ್ಯಕ್ಷನನ್ನು ಮಾಡಲಿಲ್ಲ, ಚೇರ್ಮನ್ ಯಾರು ಅಂತ ಹೇಳಲಿಲ್ಲ. ಅಜೆಂಡಾ 1 ಪಾಯಿಂಟ್ ಅಜೆಂಡಾ, ನರೇಂದ್ರ ಮೋದಿ ಕೆಳಗಿಳಿಲಿ ಅನ್ನುವಂಥ ಏಕಮೇವ ಕಾರಣಕ್ಕೆ ಬಿಹಾರದ ಪಾಟ್ನಾದಲ್ಲಿ ಶುರುವಾಯಿತು. ಆದರೆ ಅದರ ಸ್ಥಿತಿ ಹೇಗಿದೆ ಅಂದರೆ, ಚುನಾವಣೆಗಿಂತ ಮುಂಚೆ ಸಭೆಗಳು ನಡೆದವೇ ವಿನ ಚುನಾವಣೆ ನಡೆದಾದ್ಮೇಲೆ ಇಲ್ಲಿವರೆಗೂ ಸಭೆಗಳೇ ಆಗಿಲ್ಲ. ಅಷ್ಟೇ ಅಲ್ಲ, ಸೋತ ನಂತರ ನರೇಂದ್ರ ಮೋದಿಯವರನ್ನ ಕೆಳಗಿಳಿಸ್ಬೇಕು ಅಂತ ತಾನೇ ಇವರು ಅಜೆಂಡಾ ಇದ್ದದ್ದು. ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆದರೂ ನಮ್ಗೆ ಯಾಕೆ ಅದು ದಕ್ಕಲಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಆತ್ಮವಿಮರ್ಶೆಗಾದರೂ ಒಂದು ಸಭೆಯನ್ನು ಮಾಡಬೇಕಾಗಿತ್ತು. ಆದರೆ ಸಭೆ ಆಗಲೇ ಇಲ್ಲ. ಅಷ್ಟೇ ಅಲ್ಲ, ನೇತೃತ್ವವನ್ನು ಬದಲಿ ಮಾಡಿರಿ ಅಂತ ಮಮತಾ ಬೇಗಂ ಪಶ್ಚಿಮ ಬಂಗಾಳದಲ್ಲಿ ಕೂತ್ಕೊಂಡು ಹೇಳಿದರು. ಈ ಕಡೆ ಕಾಶ್ಮೀರದ ಮುಖ್ಯಮಂತ್ರಿ ಇದ್ದವರು ಇದ್ದಕ್ಕಿದ್ದ ಹಾಗೆ ನಮಗೆ NDA ಅಲಯನ್ಸ್ನ ಅಗತ್ಯ ಇಲ್ಲ ಅಂತ ಹೇಳಿದರು. ಪ್ರತಿಯೊಬ್ಬರು ಈ NDA ಅಲಯನ್ಸ್ ಬಗ್ಗೆ ಗೌರವ ಇರಲಾರ್ದಾಗೆ ಅಗೌರವಯುತವಾಗಿ ಮಾತಾಡಲಿಕ್ಕೆ ಶುರು ಮಾಡಿದರು. ಇದಕ್ಕಿಂತ ಮುಂಚೆ ಇದಕ್ಕೊಂದೊಂದು ಹೆಸರಿತ್ತು, ಅದಕ್ಕೆ UPA ಅಂತ ಹೆಸರಿಟ್ಟಿದ್ರು. 2004ರಲ್ಲಿ ಸೋನಿಯಾ ಗಾಂಧಿ ಚೇರ್ಮನ್ ಆಗಿದ್ದರು, ಮನಮೋಹನ್ ಸಿಂಗನ್ನು ಪ್ರೈಮ್ ಮಿನಿಸ್ಟರ್ ಮಾಡಿದರು. ಆ ಸಂದರ್ಭದಲ್ಲಿ UPA ಇದ್ದಂಥದ್ದು ಮಜಾ ಏನಂದರೆ, ಇದರ ವಿಶೇಷತೆ ಏನಪ್ಪ ಅಂತಂದರೆ, ಈ UPAನಲ್ಲಿ ಎಲ್ಲರೂ ನಾಯಕರೇ. ಹೆಸರಿಗೆ ಸೋನಿಯಾ ಗಾಂಧಿ ಚೇರ್ಪರ್ಸನ್ನು, ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ. ತಮಿಳ್ನಾಡಿನಲ್ಲಿ ಕೂತ್ಕೊಂಡು ಅಲ್ಲಿರುವಂಥ ಒಬ್ಬ MP ಹೇಳ್ತಾ ಇದ್ದ, ನಾನು ಇಂಥ ಸಚಿವ, ನನಗೆ ಇಂಥ ಸಚಿವ ಸ್ಥಾನನೇ ಬೇಕು ಅಂತ ಹಠ ಹಿಡಿದು ಸಚಿವ ಸ್ಥಾನ ತೊಗೊಂಡ್ರು.
ಯಾವಾಗಲೂ ಅಲಯನ್ಸಲ್ಲಿ ಎರಡು ಇರ್ತವೆ, ಒಂದು ಮ್ಯಾಥಮೆಟಿಕ್ಸು, ಇನ್ನೊಂದು ಕೆಮಿಸ್ಟ್ರಿ. ಮ್ಯಾಥಮೆಟಿಕ್ಸ್ ರಾಜಕಾರಣದಲ್ಲಿ ಬೇಕೇ ಬೇಕು. ಯಾಕೆ ಅಂತಂದರೆ ಸಂಖ್ಯಾಬಲದ ಮೇಲೆಯೇ ರಾಜಕೀಯ ಮೇಲಾಟ ನಡೆಯೋದು. ಆದರೆ ಅದರ ಜೊತೆ ಇನ್ನೊಂದು ಇರಬೇಕು. ಆ ಇನ್ಗ್ರೀಡಿಯೆಂಟ್ ಇಲ್ಲ ಅಂದರೆ ಯಾವತ್ತೂ ಅಲಯನ್ಸ್ಗಳು, ಒಕ್ಕೂಟಗಳು ನಡೆಯೋದಿಲ್ಲ. ಅದೇನಪ್ಪ ಅಂದರೆ ಕೆಮಿಸ್ಟ್ರಿ. ನಿಮ್ಮ ನಾಯಕ ಯಾರು, ಆ ನಾಯಕನ ಬಗ್ಗೆ ನಿಮಗಿರುವಂಥ ಗೌರವ ಏನು, ಆ ನಾಯಕನ ಸಾಧನೆ ಏನು, ಆತನ ಘನತೆ ಏನು, ಆತ ಜನಪ್ರಿಯನ, ಆತ ಓಟ್ ತಂದು ಕೊಡಬಲ್ಲನ, ನಾಳೆ ಸರ್ಕಾರವನ್ನು ಸುಸ್ಥಿರವಾಗಿ ನಡೆಸಬಲ್ಲನ, ನಿಮ್ಮ ರಾಜಕೀಯ ಭವಿಷ್ಯ ಮುಂದೆ ಹೋಗೋ ಹಾಗೆ ಮಾಡಬಲ್ಲನ ಅಂತ ನೋಡಬೇಕು. ಯು ಪಿ ಎನಲ್ಲಿ ಏನಾಯಿತು, ಮನಮೋಹನ್ ಸಿಂಗ್ ಅದರ ನಾಯಕ. ಮನಮೋಹನ್ ಸಿಂಗ್ ಅವರ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡಂಥ ಗೊತ್ತುವಳಿಯನ್ನು ಅದರ ನಾಯಕರಾದಂಥ ರಾಹುಲ್ ಗಾಂಧಿಯವರು ಪತ್ರಿಕಾಗೋಷ್ಠಿಯ ಸಂದರ್ಭದಲ್ಲಿ ಹರಿದು ಹಾಕ್ತಾರೆ ಅಂದರೆ ಅಲ್ಲಿ ಯಾವ ರೀತಿಯ ಕೆಮಿಸ್ಟ್ರಿ ಇದೆ ಅನ್ನೋದನ್ನು ಸುಮ್ಮನೆ ನೀವು ಆಲೋಚನೆ ಮಾಡಬಹುದು. ಇವೆಲ್ಲ ಯಾವ ಕಾರಣಕ್ಕೆ ಸೇರಿರ್ತಾರೆ ಅಂದರೆ ಆ ಸಂದರ್ಭದಲ್ಲಿ ಅಧಿಕಾರವನ್ನು ಹಿಡಿಯಬೇಕು, ಆ ಅಧಿಕಾರ ಹಿಡಿಯಲಿಕ್ಕೆ ಯಾವ ರೀತಿ ಸೇರ್ಕೋಬೇಕು ಅನ್ನೋದು ಬಿಟ್ಟರೆ ಬೇರೆ ಯಾವ ಉದ್ದೇಶವೇ ಇರೋದಿಲ್ಲ. ನರೇಂದ್ರ ಮೋದಿ ಅವರಿಗೆ ಈ ರೀತಿಯಾದಂಥ ಅಲಯನ್ಸ್ನಲ್ಲಿ ಅಧಿಕಾರ ಮಾಡಿ ಅಭ್ಯಾಸ ಇರಲಾರ್ದಂಥ ಮನುಷ್ಯ. ಆತ 2001 ಅಕ್ಟೋಬರ್ನಲ್ಲಿ ಯಾವಾಗ ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಆದರೂ ಅದಾದ ಮೇಲಿಂದ ಪ್ರಚಂಡ ಬಹುಮತದ ಮೂಲಕವೇ ಅಧಿಕಾರವನ್ನು ನಡೆಸ್ತಾ ಬಂದಿರೋದು. ಯಾವತ್ತೂ ಅಲ್ಪಮತಕ್ಕೆ ಹೋಗೇ ಇಲ್ಲ, ಯಾವತ್ತೂ ಅವಿಶ್ವಾಸ ಮತದಲ್ಲಿ ಯಾವತ್ತೂ ಗೆಲುವನ್ನು ಬೇರೆದವರು ಪಡೆಯಲಿಕ್ಕೆ ಸಾಧ್ಯ ಆಗಿಲ್ಲ. ಕೇಂದ್ರಕ್ಕೆ ಬಂದ ಮೇಲೂ ನೋಡಿ, 2014ರಲ್ಲಿ 283 ಸೀಟ್ ಬಂದವು, 2019ರಲ್ಲಿ 303 ಸೀಟ್ ಬಂದವು. ಈ ಬಾರಿ ಸಂಖ್ಯೆ ಕಡಿಮೆ ಆಯಿತು, 240 ಸೀಟ್ ಬಂದು 2024ರಲ್ಲಿ. ಆವಾಗ ಏನು ಹಬ್ಬವೋ ಹಬ್ಬ ಕಾಂಗ್ರೆಸ್ ಪಾಳ್ಯದಲ್ಲಿ, ಇಂಡಿಯಾ ಅಲಯನ್ಸ್ನಲ್ಲಿ ಈ ಸರ್ಕಾರ ಬಿದ್ದೋಗತ್ತೆ, ಪಲ್ಟೋರಾಮ್ ಜೊತೆಗಿದ್ದಾರೆ, ನಿತೀಶ್ ಕುಮಾರ್ ಅವ್ರು ಹೇಳ್ದಾಗ ಕೇಳ್ಕೊಂಡಿವ್ರು ಇರಬೇಕು, ಯಾರ ಮಾತನ್ನು ಕೇಳಲ್ಲ ನಿತೀಶ್ ಕುಮಾರು, ಚಂದ್ರಬಾಬು ನಾಯ್ಡು ತಲೆ ತಿರ್ಕ ಇದ್ದಕ್ಕಿದ್ದ ಹಾಗೆ ಬಿಟ್ಟು ಹೋಗ್ಬಿಡ್ತಾರೆ ಅಂತೆಲ್ಲ ಹೆದರಿಸ್ಲಿಕ್ಕೆ ಶುರು ಮಾಡಿದರು. ಹಾಗಿದ್ದದ್ದು ನಿಜ. ಇದೇ ಚಂದ್ರಬಾಬು ನಾಯ್ಡು 2019ಕ್ಕಿಂತ ಮುಂಚೆ ವಿಶೇಷ ಪ್ಯಾಕೇಜ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನರೇಂದ್ರ ಮೋದಿಯವರ ಸಖ್ಯವನ್ನು ತೊರೆದು ಹೋದಂಥ ಮನುಷ್ಯ. 2019 ನಂತರ ಇದೇ ನಿತೀಶ್ ಕುಮಾರು ಸ್ವತಃ ಸರ್ಕಾರ ಇದ್ದರೂ ಕೂಡ ಬಿಹಾರದಲ್ಲಿ ಇವ್ರದ್ದು ಒಟ್ಟಿಗೆ ಅಲ್ಲಿ ತೊರೆದು RJD ಜೊತೆ ಸೇರಿ ಮುಖ್ಯಮಂತ್ರಿ ಆಗ್ತಾರೆ. ಇಲ್ಲಿ ಮತ್ತೆ ಪ್ರಧಾನಮಂತ್ರಿ ಆಗಬೇಕು ಅಂತ ಕನಸು ಕಂಡು NDAಯನ್ನು ತೊರೆದು ಹೋಗಿರ್ತಾರೆ. ಆದರೆ ಅವರಿಬ್ಬರ ನಡೆಯನ್ನು ಇವತ್ತು ನೀವು ನೋಡಿ. ನಿತೀಶ್ ಕುಮಾರ್ ಹೇಳ್ತಾರೆ, ನಮ್ಗೆ ಓಡಾಡಿ ಸಾಕಾಗಿದೆ, ಇನ್ನು ನರೇಂದ್ರ ಮೋದಿ ನಡೆಸ್ಕೊಂಡು ಹೋಗಲಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಚಂದ್ರಬಾಬು ನಾಯ್ಡು ಹೇಳ್ತಾರೆ, ಈ ದೇಶಕ್ಕೆ ನರೇಂದ್ರ ಮೋದಿ ಅಂತ ಪ್ರಧಾನಮಂತ್ರಿ ಸಿಕ್ಕಿದಾರಲ್ಲ, ಅದು ಭಾಳ ದೊಡ್ಡ ಭಾಗ್ಯ ಅಂತ ಅವ್ರು ಹೇಳ್ತಾರೆ. ಇವರಿಬ್ಬರ ನಡೆ ಹೇಗಿದೆ ಅಂದರೆ, ಇವರು ಭಾರತೀಯ ಜನತಾ ಪಾರ್ಟಿಯವರು ಅಥವಾ ಇವರು TDP ಮತ್ತು JDUದವರು ಅಂತ ನಿಮ್ಗೆ ಕನ್ಫ್ಯೂಷನ್ ಆಗಬೇಕು. ಆ ರೀತಿಯದಾದಂಥ ಕೆಮಿಸ್ಟ್ರಿ ಈಗ ನಡೀತಾ ಇರೋದು ಭಾರತ ದೇಶದಲ್ಲಿ. ಯಾವತ್ತೂ ಚಂದ್ರಬಾಬು ನಾಯ್ಡು ಅವರ ತಿರುಪತಿ ಲಡ್ಡು ವಿಚಾರದಿಂದ ಹಿಡಿದು ಪ್ರತಿಯೊಂದು ಸಂದರ್ಭದಲ್ಲಿ ನೋಡಿ, ಈತ ಭಾರತೀಯ ಜನತಾ ಪಾರ್ಟಿ ವಕ್ತಾರನ್ನ ನಿಮ್ಗೆ ಅನುಮಾನ ಆಗುತ್ತೆ. ನಿತೀಶ್ ಕುಮಾರ್ ಅವರ ನಡೆ ನೋಡಿ, ಅವರು JDU ಪಕ್ಷದ ನಾಯಕನೆಲ್ಲ ಭಾರತೀಯ ಜನತಾ ಪಾರ್ಟಿ ಜೊತೆ ಮರ್ಜ್ ಆಗಿದ್ದಾರೆ ಅಂತ ಅನಿಸುತ್ತೆ. ಅಷ್ಟ್ಯಾಕೆ ನಮ್ಮ ಕರ್ನಾಟಕದ ಕುಮಾರಸ್ವಾಮಿ ನೋಡಿ, ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ಅವ್ರನ್ನ ಹಾಡಿ ಹೋಗೋದ್ರಲ್ಲಿ ನಂಬರ್ 1. ಅಂದರೆ ಇವರ ಮಧ್ಯೆ ಆ ರೀತಿಯದಾದಂಥ ಒಂದು ಬಂಧ ಬೆಳೆದು ಬಂದಿದೆ. ಆದ್ದರಿಂದ ಇವತ್ತು ಸುಸ್ಥಿರವಾದಂಥ ಸರ್ಕಾರ ನಡೆಸಲಿಕ್ಕೆ ಸಾಧ್ಯ ಆಗಿದೆ. ಇಂಡಿಯಾ ಅಲಯನ್ಸ್ನವರು ಹಗಲುಗನಸು ಕಾಣ್ತಾ ಇದ್ರು, ಏನಂತ, ನರೇಂದ್ರ ಮೋದಿ ಅವ್ರಿಗೆ ಯಾವಾಗ 240 ಸೀಟ್ ಬಂದವೋ ಈ ಬಾರಿ ಮಣ್ಣು ಮುಕ್ಕೋದು ಗ್ಯಾರಂಟಿ, ಈ ಸರ್ಕಾರ 3 ತಿಂಗಳು 6 ತಿಂಗಳು ಏಕ್ತಿಹಾಯಿ ಸರ್ಕಾರ ಅಂತ ಜಯರಾಮ್ ರಮೇಶ್ ದಿನಾ ಬೆಳಗ್ಗೆ ಎದ್ರೆ ಹೇಳೋರು. ಇವತ್ತು ಉಸಿರಿಲ್ಲದೆ ಓಡಾಡ್ತಾ ಇದ್ದಾರೆ. ಇಂಡಿಯಾ ಅಲಯನ್ಸ್ ಎಲ್ಲಿದೆ? ಹಗಲು ಹೊತ್ತಿನಲ್ಲಿ ಟಾರ್ಚ್ ಹಿಡ್ಕೊಂಡು ಹೋಗಿ ಹುಡುಕಬೇಕಾದಂಥ ಪರಿಸ್ಥಿತಿ ಬಂದಿದೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.